ಇಲ್ಲಿ ವಿರೋಧ ಪಕ್ಷಗಳು ಇಲ್ವಾ? ಈಗ ಹೋಗೋದನ್ನು ನೋಡಿದ್ರೆ ಇನ್ನು ಮುಂದಿನ ದಿನಗಳೆಲ್ಲ ವಿರೋಧ ಪಕ್ಷ ಇಲ್ಲ ಆಗ್ತದೇನೋ ಅನ್ನುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ಈ ಒಂದು ಬಿಹಾರದಲ್ಲಿ ರಿಸಲ್ಟ್ ಬಂದು ಹೋಗ್ಬಿಟ್ಟದ. ಈ ರಿಸಲ್ಟ್ ಜನರದೇ ಇರೋದು ಒಪ್ಪನು ನಾವು. ಆದರೆ ಆರೋಪ ಮಾಡೋದನ್ನು ತನಿಖೆ ಮಾಡೋರು ಯಾರು ಅಂಡರಲ್ಲಿ ತನಿಖೆ ಆಗಬೇಕಿದ್ದು ಅನ್ನೋದು ಅಷ್ಟು ಮುಖ್ಯ. ಎಲೆಕ್ಷನ್ ಕಮಿಷನ್ ಹೌದು ಸ್ವಾಯತ್ತ ಬಾಡಿ ಅದ, ಅದು ಗೌರವಿಸೋಣ. ನಾವು ಇವತ್ತು ಮೋದಿ ಗೆದ್ದಿದ್ದಾರೆ ಅಥವಾ ನಮ್ಮ ನಿತೀಶ್ ಕುಮಾರ್ ಅವರು ಗೆದ್ದಿದ್ದಾರೆ, ಗೌರವಿಸೋಣ. ಆದರೆ ಅಷ್ಟ ಪ್ರಮಾಣದಲ್ಲಿ ವಿರೋಧ ಪಕ್ಷದ ಪ್ರಬಲ ನಾಯಕ ರಾಹುಲ್ ಗಾಂಧಿ ಅವರು ವೈಯಕ್ತಿಕ ಡಾಕ್ಯುಮೆಂಟ್ರಿ ದಾಖಲೆಗಳ ಸಮೇತ ತೋರಿಸ್ತಾ ಇದ್ದಾರೆ. ಎಷ್ಟಾದ್ರೆ ಏನಾಯಿತು ಅದು ದಾಖಲೆಗಳ ಸಮೇತ ತೋರಿಸ್ತಾ ಇದ್ದಾರೆ ಅಂದಾಗ ಅವ್ರು ಸುಳ್ಳ. ಇದನ್ನು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಯಾಕೆ ಸೋ ಮೋಟವಾಗಿ ಇದು ತೆಗೆದುಕೊಂಡು ತನಿಖೆ ಮಾಡಿಸ್ಬಾರ್ದು ಅಂತ. ಯಾಕಂದರೆ ಇವತ್ತು ಅತ್ಯಂತ ಪ್ರಬಲ 3 ಅಂಗಗಳಲ್ಲ, ನ್ಯಾಯಾಂಗ ಭಾಳ ಪ್ರಬಲ. ಶಾಸಕಾಂಗ ಕಾರ್ಯಾಂಗದ ಏನೋ ತಿಕ್ಕಾಟ ಬರಲಿ, ಮತ್ತೊಂದು ತಿಕ್ಕಾಟಗಳು ಬರಲಿ, ವಿರೋಧ ಪಕ್ಷ ಆಡಳಿತಾರೂಢ ಪಕ್ಷಕ್ಕೆ ಬರಲಿ, ಅದು ಫೈನಲ್ ಇಲ್ಲಪ್ಪ ಇದು ಡಿಸಿಷನ್ ಆಗೋದು ಸುಪ್ರೀಂ ಕೋರ್ಟ್ನಲ್ಲೇ ನ್ಯಾಯಾಂಗದಲ್ಲೇ. ನ್ಯಾಯಾಂಗ ಯಾಕೆ ನಿಷ್ಕ್ರಿಯ ಆಗಿದ್ದಾನೆ ಇಲ್ಲೇ? ಯಾಕೆ ಸೋ ಮೋಟೋ ಇವರು ಆರೋಪ ಮಾಡೋದಂತ ತೆಗೆದುಕೊಂಡ? ಒಂದು ವೇಳೆ ಇವರು ಸುಳ್ಳು ಆರೋಪ ಮಾಡ್ತಾ ಇರ್ಬೋದಲ್ಲ ನಮ್ಮ ರಾಹುಲ್ ಗಾಂಧಿಯವರು ಅಥವಾ ಅವ್ರ ಜೊತೆಗಾರರು. ಅದಕ್ಕೆ ಅದು ಫೈನಲ್ ಆಗಿ ಪಾಪ ಸುಮ್ಮನೆ ಮೋದಿಯವ್ರಿಗೆ ಕೆಟ್ಟ ಹೆಸರು ಬರಬಾರ್ದು, ನಿತೀಶ್ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು, ಎಲೆಕ್ಷನ್ ಕಮಿಷನ್ ಕೆಟ್ಟ ಹೆಸರು ಬರಬಾರ್ದು. ಇವೆಲ್ಲ ಆರೋಪ ಮಾಡೋದ್ರಿಂದ ಎಲೆಕ್ಷನ್ ಕಮಿಷನ್ ಕೆಟ್ಟ ಹೆಸರು ಬರ್ತದ. ಜ್ಞಾನೇಶ್ವರ್ ನಿಜವಾಗಿಯೂ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ, ಕೆಟ್ಟ ಹೆಸರ ಕಳಂಕ ಸರ್ಕಾರದ ಪರ ಮಾಡ್ತಾ ಇದ್ದಾರಪ್ಪ ಅಂತೇಳಿ ಇದರ ಅರ್ಥ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಿರ್ಬೋದಲ್ಲ, ಅದನ್ನು ಯಾಕೆ ರೀ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಕಟಕಟಿಗೆ ನಿಲ್ಲಿಸಿ ಪರೀಕ್ಷೆ ಮಾಡಿ ಎನ್ಕ್ವೈರಿ ಮಾಡಿ ಸ್ವತಃ ನ್ಯಾಯಾಂಗನ